ಹಾಯ್ ಫ್ರೆಂಡ್ಸ್, ಸ್ಪೈಸಿ ಕಿಚನ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಒಂದೇ ವಿಡಿಯೋದಲ್ಲಿ ಬಾಂಬೆ ಸಾಗು ಮತ್ತು ಶೇಂಗಾ ಚಟ್ನಿ ಮಾಡೋ ವಿಧಾನನ ತೋರಿಸ್ತಾ ಇದ್ದೀನಿ. ನಾನು ನಿನ್ನೆ ಇಡ್ಲಿ ವಿಡಿಯೋ ಹಾಕಿದ್ದೆ, ಅದರ ಕಾಂಬಿನೇಷನು ಈ ಚಟ್ನಿ ಮತ್ತು ಸಾಗು. ನಾಳೆ ಹಾಕ್ತೇನೆ ಅಂತ ಹೇಳಿದ್ದೆ. ಈಗ ಸ್ಟಾರ್ಟ್ ಮಾಡೋಣ. ಬಿಸಿ ಬಿಸಿ ಇಡ್ಲಿ ರೆಡಿಯಾಗಿದೆ. ಇದ್ರ ಜೊತೆ ಒಂದೊಳ್ಳೆ ಕಾಂಬಿನೇಷನು ಆಲೂಗಡ್ಡೆ ಸಾಗು ಮತ್ತು ಬಾಂಬೆ ಸಾಗು ಅಂತಲೂ ಹೇಳ್ತಾರೆ. ಒಳ್ಳೆ ಶೇಂಗಾ ಚಟ್ನಿ. ನಮ್ಮ ಸೈಡಲ್ಲಿ ಶೇಂಗಾ ಚಟ್ನಿನೇ ಫೇಮಸ್ಸು. ಶೇಂಗಾ ಚಟ್ನಿ ಮಾಡೋ ವಿಧಾನ ನೋಡೋಣ. ಉಪ್ಪು, ಹುಣಸೆಹಣ್ಣು, ಬೆಳ್ಳುಳ್ಳಿ ಮತ್ತು ಕಡಲೆಬೀಜ, ಹಸಿಮೆಣ್ಸಿನ್ಕಾಯಿ ಹುರ್ಕೊಂಡಿರೋದು, ಕರಿಬೇವಿನ ಸೊಪ್ಪು ಮತ್ತು ಹಸಿ ಕಾಯಿ ತುರಿ ತೊಗೊಂಡಿದ್ದೀನಿ. ಇವೆಲ್ಲವನ್ನು ಒಂದು ಜಾರಿಗೆ ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ನೈಸಾಗಿ ರುಬ್ಕೋಬೇಕು ಇದನ್ನು. ಇದು ಇಡ್ಲಿ ಜೊತೆ ಒಂದು ಒಳ್ಳೆ ಕಾಂಬಿನೇಷನ್ನು ಶೇಂಗಾ ಚಟ್ನಿ. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ರುಬ್ಕೊಂಡ್ರೆ ರೆಡಿ ಆಯಿತು ಶೇಂಗಾ ಚಟ್ನಿ. ಇಲ್ಲಿ ಬಾಂಬೆ ಸಾಗುಗೆ ಆಲೂಗಡ್ಡೆ ಮತ್ತು ಬಟಾಣಿ, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಟೊಮೊಟೊ ತೊಗೊಂಡಿದ್ದೀನಿ. ಒಂದು ಬಾಣಲಿ ಇಟ್ಕೊಂಡು ಸ್ವಲ್ಪ ಆಯಿಲ್ ಹಾಕ್ಕೊಳ್ಳೋಣ. ಆಯಿಲ್ ಚೆನ್ನಾಗಿ ಕಾದ್ಮೇಲೆ 1 ಸ್ಪೂನಷ್ಟು ಸಾಸಿವೆ, 1 ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ಳೋಣ. ಚೆನ್ನಾಗಿ ಸಿಡಿಬೇಕು ಸಾಸಿವೆ, ಜೀರಿಗೆ. ಮತ್ತು ಈ ಬಾಂಬೆ ಸಾಗು ಪೂರಿ, ಚಪಾತಿ ಜೊತೆನೂ ಚೆನ್ನಾಗಿರುತ್ತೆ. ಇಲ್ಲಿ 1 ಸ್ಪೂನಷ್ಟು ಕಡಲೆಬೇಳೆ, ಉದ್ದಿನಬೇಳೆನೂ ಹಾಕ್ಕೊಳ್ಳೋಣ. ಇವೆಲ್ಲವೂ ಚೆನ್ನಾಗಿ ಕೆಂಪಾಗಬೇಕು ಒಗ್ಗರಣೆಲಿ, ಅಲ್ಲಿ ತನಕ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಇಡ್ಲಿ ಜೊತೆ ಒಂದು ಒಳ್ಳೆ ಕಾಂಬಿನೇಷನು. ಇದಕ್ಕೆ ಕರಿಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳೋಣ. ಒಂದು ಮೀಡಿಯಮ್ ಸೈಜ್ದು 2 ಈರುಳ್ಳಿ, 5 ರಿಂದ 6 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಕಲರ್ ಚೇಂಜ್ ಆಗೋದೇನು ಬೇಡ, ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಫ್ರೈ ಆಗಬೇಕು. ತುಂಬಾ ಸುಲಭವಾಗಿ ಬೇಗನೆ ಆಗುವಂಥ ಬಾಂಬೆ ಸಾಗು ಇದು. ಇಡ್ಲಿ ಜೊತೆ ಒಂದು ಒಳ್ಳೆ ಕಾಂಬಿನೇಷನು, ಪೂರಿಗೂ ಚೆನ್ನಾಗಿರುತ್ತೆ. ಇಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಮುಂಚೆನೇ ಹಾಕಿದ್ರೆ ತರಕಾರಿಗೆ ಚೆನ್ನಾಗಿ ಹಿಡಿಯುತ್ತೆ, ಬೇಗನೂ ಸಾಫ್ಟ್ ಆಗುತ್ತೆ ತರಕಾರಿ. ಹಾಗಾಗಿ ಈಗಲೇ ಹಾಕ್ತಾಯಿದ್ದೀನಿ. ಉಪ್ಪು ಹಾಕಿ 1-2 ಸೆಕೆಂಡ್ ಫ್ರೈ ಆದಮೇಲೆ ಇದಕ್ಕೆ ಹಸಿ ಬಟಾಣಿ ಹಾಕೋಣ. 1 ಬೌಲಷ್ಟು ಹಸಿ ಬಟಾಣಿ ಹಾಕ್ಕೊಂಡು ಇದನ್ನು 1-2-3 ಸೆಕೆಂಡು ಇದೇ ಒಗ್ಗರಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಈ ಬಟಾಣಿ ಬೇಗ ಬೇಯೋದ್ರಿಂದ ಒಗ್ಗರಣೆಯಲ್ಲೇ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ. ಇದನ್ನು ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ 1 ಮೀಡಿಯಮ್ ಸೈಜು ನಾಟಿ ಟೊಮೊಟೊ ಹಾಕ್ತಾಯಿದ್ದೀನಿ. ಟೊಮೊಟೊನೂ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನಾವು ಇದಕ್ಕೇ ಬೀನ್ಸು ಮತ್ತು ಕ್ಯಾರೆಟೂ ಹಾಕ್ಕೋಬೋದು. ನಾನಿಲ್ಲಿ ಹಾಕ್ತಾಯಿಲ್ಲ, ಬರೀ ಆಲೂಗಡ್ಡೆ ಸಾಗು ಮಾಡ್ತಾಯಿದ್ದೀನಿ. ಇಡ್ಲಿ ಜೊತೆ ಒಂದು ಒಳ್ಳೆ ಕಾಂಬಿನೇಷನು. ಇದನ್ನು ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳೋಣ 1-2-3 ಸೆಕೆಂಡು. ಇದಕ್ಕೆ 1 ಚಿಟಿಕೆಯಷ್ಟು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಇಲ್ಲಿ 1.5 ಸ್ಪೂನಷ್ಟು ಕಡಲೆ ಹಿಟ್ಟು, ಇದು ಬೋಂಡಾ ಬಜ್ಜಿ ಮಾಡುವಂಥ ಕಡಲೆ ಹಿಟ್ಟು. ಇದನ್ನು 1.5 ಸ್ಪೂನಷ್ಟು ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ನೀವು ನೀರಲ್ಲಿ ಕಲಿಸ್ಬಿಟ್ಟು ಹಾಕ್ಬೋದು, ಗಂಟಾಗುತ್ತೆ ಅಂತ ಅನಿಸಿದ್ರೆ. ಇಲ್ಲಿ ಹಸಿ ಸ್ಮೆಲ್ಲೆಲ್ಲ ಹೋಗಲಿ ಅಂತ ನಾನು ಒಗ್ಗರಣೆಲ್ಲೇ ಹಾಕಿ 1-2 ಸೆಕೆಂಡು ಫ್ರೈ ಮಾಡ್ತಾಯಿದ್ದೀನಿ. ಇಲ್ಲ ಲಾಸ್ಟಲ್ಲಿ ನೀರಲ್ಲಿ ಕಲಸೂ ಹಾಕ್ಬೋದು. ಈ ಥರ ಒಗ್ಗರಣೆಲಿ ಫ್ರೈ ಮಾಡೋದ್ರಿಂದ ಹಸಿ ಸ್ಮೆಲ್ ಹೋಗಿ ಒಂದು ಒಳ್ಳೆ ಫ್ಲೇವರ್ ಬರುತ್ತೆ, ಚೆನ್ನಾಗಿ ಬರುತ್ತೆ ಟೇಸ್ಟು. ಈ ಥರ ಟ್ರೈ ಮಾಡಿ ನೋಡಿ. ಗಂಟು ಹಾಕೋದಿಲ್ಲ ಎಣ್ಣೆಲಿ ಹುರಿಯೋದ್ರಿಂದ. ಈಗ ಬೇಯಿಸ್ಕೊಂಡಂಥ 2 ಆಲೂಗಡ್ಡೆನ, ಮೀಡಿಯಮ್ ಸೈಜ್ 2 ಆಲೂಗಡ್ಡೆನ ಕ್ರಷ್ ಮಾಡಿ ಇದಕ್ಕೆ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಮತ್ತೆ ಫ್ರೈ ಮಾಡೋಣ. ಇದನ್ನು ಚೆನ್ನಾಗೇ ಫ್ರೈ ಮಾಡ್ಕೋಬೇಕು. ಇದನ್ನು ಸ್ವಲ್ಪ ಆಲೂಗಡ್ಡೆ ಈ ಒಗ್ಗರಣೆ ಉಪ್ಪು ಖಾರ ಎಲ್ಲ ಹಿಡಿಯುತ್ತೆ ಆಲೂಗಡ್ಡೆಗೆ. ಅಲ್ಲಿ ತನಕ 5-6 ಸೆಕೆಂಡು ಫ್ರೈ ಆದಮೇಲೆ ಇದಕ್ಕೆ 1 ಗ್ಲಾಸಷ್ಟು ನೀರು ಹಾಕ್ಕೋಬೋದು. ಒಂದು ದೊಡ್ಡ ಗ್ಲಾಸಲ್ಲಿ 1 ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಇದನ್ನು ಚೆನ್ನಾಗೇ ಮಿಕ್ಸ್ ಮಾಡಿಕೊಂಡು ಒಂದು ಪ್ಲೇಟ್ ಮುಚ್ಚಿ 5 ನಿಮಿಷ ಸಿಮ್ಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕು. 5 ನಿಮಿಷ ಬೇಯಿಸಿದ್ರೆ ಎಲ್ಲ ಹೊಂದ್ಕೊಳ್ಳುತ್ತೆ, ಒಂದೊಳ್ಳೆ ಹದ ಬರುತ್ತೆ. ಇದು ನೋಡಿ, ಬಾಂಬೆ ಸಾಗು ರೆಡಿ ಆಯಿತು. ನೆನ್ನೆ ಹಾಕಿದ್ದು ಇಡ್ಲಿ ವಿಡಿಯೋಗೆ ಇದನ್ನು ಸರ್ವ್ ಮಾಡಿದೆ. ತುಂಬಾ ಟೇಸ್ಟಿಯಾದಂಥ ಬಾಂಬೆ ಸಾಗು ಬೇಗನೆ ರೆಡಿ ಆಯಿತು. ಪ್ಲೀಸ್ ನನ್ನ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಬಟಾಣಿ ಹಸಿ ಇದಾಗಿರೋದ್ರಿಂದ ಬೇಗನೆ ಬೆಂದಿದೆ, ತುಂಬಾ ಸಾಫ್ಟಾಗಿದೆ. ಲಾಸ್ಟಲ್ಲಿ ಇದಕ್ಕೆ ಒಂದು ಸ್ವಲ್ಪ ಮ್ಯಾಗಿ ಮಸಾಲ ಪುಡಿ ಹಾಕ್ತಾಯಿದ್ದೀನಿ. ಹಾಕದೇ ಇದ್ರೂ ಚೆನ್ನಾಗಿರುತ್ತೆ. ನಾನಿಲ್ಲಿ ಮಕ್ಕಳಿಗೆ ಸರ್ವ್ ಮಾಡೋದ್ರಿಂದ ಸ್ವಲ್ಪ ಫ್ಲೇವರ್ಫುಲ್ ಆಗಿರಲಿ ಅಂತ ಹಾಕ್ತಾಯಿದ್ದೀನಿ.
ಮ್ಯಾಗಿ ಇಲ್ಲ ಅಂದರೆ ಯಾವುದಾದ್ರೂ ಗರಂ ಮಸಾಲ ಆದರೂ ಹಾಕ್ಬೋದು, ಇಲ್ಲ ಏನೂ ಹಾಕದೇ ಇದ್ರೂ ಹಾಗೇನೂ ಈ ಫ್ಲೇವರ್ಫುಲ್ಲಾಗಿ ಚೆನ್ನಾಗಿರುತ್ತೆ. ಒಂದು 1/4 ಟೀ ಸ್ಪೂನಷ್ಟು ಮ್ಯಾಗಿ ಮಸಾಲ ಹಾಕಿದ್ದೀನಿ ನಾನು. ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಗರಂ ಮಸಾಲ ಹಾಕಿದ್ರೆ ಸಾಕಾಗತ್ತೆ. ರೆಡಿ ಆಯಿತು ನಮ್ಮದು ಬಾಂಬೆ ಸಾಗು. ಸರ್ವ್ ಮಾಡ್ಕೊಳ್ಳೋಣ ಇಡ್ಲಿ ಜೊತೆ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.